ನಮಸ್ಕಾರ ಬಂಧುಗಳೇ. ಕರ್ನಾಟಕ ರಾಜ್ಯ ಮಟ್ಟ ಕುರುಬರ ಸಂಘ ಬೆಂಗಳೂರು ಯಾದಗಿರಿ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದ ನಾನು ಸಿದ್ದನಗೌಡ ಎಸ್ ಪಾಟೀಲ್ ತಮ್ಮಲ್ಲಿ ಆಗ್ರಹಪೂರ್ವ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆ ವಿದ್ಯಮಾನಗಳ ಬಗ್ಗೆ ಏನಪ್ಪ ಅಂತಂದರೆ, ಈಗಿರುವ ನಮ್ಮ ನಿಮ್ಮ ನೆಚ್ಚಿನ ನಾಯಕ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ರಾಜೀನಾಮೆ ಬಗ್ಗೆ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಕೊಡ್ಬೇಕು ರಾಜೀನಾಮೆ ಸಿದ್ದರಾಮಯ್ಯ ಸರ್ ಅವರು? ಏನಾದರೂ ಭ್ರಷ್ಟಾಚಾರ ಮಾಡಿದಾರ? ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಏನು ಮಾಡಿದಾರ? ಅಲ್ರಿ, ಸಿದ್ದರಾಮಯ್ಯರವರು ಹಗಲು ಇರುಳು ಎನ್ನದೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ನಮಗೂ ಗೊತ್ತು, ನಿಮಗೂ ಗೊತ್ತು ಆ ವಿಚಾರ. ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ, JDS ಪಕ್ಷ ಕಟ್ಟಿದವರು ಯಾರು? ದೇವೇಗೌಡರು. ಈಗ ದೇವೇಗೌಡರು JDS ಪಕ್ಷ ಕಟ್ಟಲಿಕ್ಕೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ JDS ಅನ್ನೋ ಹೆಸರೇ ಇರ್ತಿರಲಿಲ್ಲ. ಹಾಗೆ BJP ಪಕ್ಷವನ್ನು ಕಟ್ಟಿದ್ದಾರೆ ಯಾರು? ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪರವರು. BJPಯಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪರವರು ಇರಲಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ BJP ಅನ್ನೋ ಹೆಸರೇ ಬರ್ತಾ ಇರಲಿಲ್ಲ. ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ತರಲು ಹಗಲು ಇರುಳು ಎನ್ನದೇ ಶ್ರಮಿಸಿದವರು ನಮ್ಮ ನೆಚ್ಚಿನ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು. ಅಷ್ಟೆಲ್ಲ ಕಷ್ಟಪಟ್ಟರು ಇವಾಗ ಹೇಳ್ತಾ ಇದ್ದಾರೆ ಏನಂತ, ಸಿದ್ದರಾಮಯ್ಯರವರು ರಾಜೀನಾಮೆ ಕೊಡಬೇಕು. ತಮಗೆಲ್ಲ ಗೊತ್ತಾಯಿದೆ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಮಾಸ್ ಲೀಡ್ರ್ ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯನವರು. ಒಂದು. ಎರಡನೇದೇನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಹೆಚ್ಚು ದಿನಗಳ ಕಾಲ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸರು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ನಮ್ಮ ದೇವರಾಜ ಅರಸರು. ಎರಡನೇ ಸ್ಥಾನದಲ್ಲಿ